ನೋಡಿ, ಇವತ್ತೇನ್ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಅರ್ಥ ಇಲ್ಲ. ನಮ್ಮ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಇದುವರೆಗೆ ಕೋಟ್ಯಾಂತರ ಜನಕ್ಕೆ, ಇಡೀ ದೇಶದ ಕೋಟ್ಯಾಂತರ ಜನಕ್ಕೆ ಉದ್ಯೋಗ ಖಾತ್ರಿ ಯೋಜನೆಯ ಕೆಳಗಡೆ ಈ ಯೋಜನೆಯನ್ನ ತೆಗೆದುಕೊಂಡು ಬಂದಿದ್ರು, ಜಾರಿಗೊಳಿಸಿದ್ರು. ಅದು ಕಾಂಗ್ರೆಸ್ ಕಾಲದಲ್ಲೇ ಇತ್ತು. ಆ ಹೆಸರನ್ನ ಚೇಂಜ್ ಮಾಡಿದ್ದಾರೆ. ಏನಂತ ಚೇಂಜ್ ಮಾಡಿದ್ದಾರೆ? ಜಿ ರಾಮ್ಜಿ ಅಂತ ಚೇಂಜ್ ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರೇ ರಾಮನ ಹೆಸರನ್ನ ಹೇಳಿದ್ರು. ರಾಮನ ಹೆಸರು ಇಡೋದ್ರಿಂದ, ಜಿ ರಾಮ್ಜಿ ಹೆಸರು ಇಡೋದ್ರಿಂದ ಏನ್ ತಪ್ಪಾಗತ್ತೆ? ಮತ್ತು ಮಹಾತ್ಮ ಗಾಂಧೀಜಿ ವಿಚಾರಗಳನ್ನು ಇವ್ರೇನ್ ಯಾವತ್ತು ಜಾರಿಗೊಳಿಸಿದ್ರು? ಕಾಂಗ್ರೆಸ್ನವರು ಯಾವತ್ತು ಮಹಾತ್ಮ ಗಾಂಧೀಜಿಯವರ ವಿಚಾರಗಳನ್ನ ಜಾರಿಗೊಳಿಸೇ ಇಲ್ಲ. ಮಹಾತ್ಮ ಗಾಂಧೀಜಿ ಅವರ ವಿಚಾರಗಳನ್ನ ಆಕ್ಚುಲಿ ನಿಜವಾಗ್ಲೂ ನೈಜವಾಗ್ಲೂ ಏನಾದ್ರು ಜಾರಿಗೊಳಿಸ್ತಾ ಇದ್ರೆ ನರೇಂದ್ರ ಮೋದಿ ಸರ್ಕಾರ ಜಾರಿಗೊಳಿಸ್ತಾ ಇದೆ. ಉದಾಹರಣೆ, ಸ್ವಚ್ಛ ಭಾರತ್ ಯಾರ ಕಲ್ಪನೆಯಾಗಿತ್ತು? ಮಹಾತ್ಮ ಗಾಂಧೀಜಿಯವರ ಕಲ್ಪನೆಯಾಗಿತ್ತು. ಜಾರಿಗೊಳಿಸ್ತಿರ್ತಕ್ಕಂಥದ್ದು ಯಾರು? ನಮ್ಮ ನರೇಂದ್ರ ಮೋದಿಜಿಯವರು. ಹಾಗಾಗಿ ಸ್ವಚ್ಛ ಭಾರತ್ ವಿಷಯ ಇರ್ತಕ್ಕಂಥದ್ದು ಇರ್ಬೋದು, ಗ್ರಾಮ ರಾಜ್ಯ ಆಗಬೇಕು, ಹಳ್ಳಿಗಳು ಕೂಡ ರಾಮರಾಜ್ಯ ಆಗಬೇಕು ಅಂತ ಹೇಳಿದ್ರು. ಆ ಹಳ್ಳಿಗಳಿಗೆ ಉದ್ಯೋಗವನ್ನ ಕೊಡೋದ್ರ ಮೂಲಕ ಆ ಹಳ್ಳಿಯ ವಿಕಾಸಕ್ಕೋಸ್ಕರವಾಗಿ ಈ ಒಂದು ಯೋಜನೆಯನ್ನ ತೆಗೆದುಕೊಂಡು ಬಂದಿದೆ. ಮಹಾತ್ಮ ಗಾಂಧೀಜಿ ಅವರ ಕಲ್ಪನೆ ರಾಮರಾಜ್ಯ ಆಗ್ಬೇಕು. ಅವ್ರು ಕೊನೆಯುಸಿರಾಳದಾಗಲೂ ಕೂಡ ಹೇ ರಾಮ್ ಅಂತ ಹೆಸರು ಹೇಳ್ಬಿಟ್ಟು ಕೊನೆಯುಸಿರನ್ನ ಹೇಳಿದ್ರು ಮಹಾತ್ಮ ಗಾಂಧೀಜಿ. ಸೊ ಹಾಗಾಗಿ ಜಿ ರಾಮ್ಜಿ ಅಂತ ಹೆಸರಿಟ್ಟಿದೆ. ಹಾಗಾಗಿ ಆ ಮೂಲಕ ಇಡೀ ದೇಶದ ಹಳ್ಳಿಗಳನ್ನ ವಿಕಾಸ ಮಾಡಕ್ಕೆ, ಹಳ್ಳಿಗಳನ್ನ ಸ್ವಾವಲಂಬಿ ಹಳ್ಳಿಗಳನ್ನಾಗಿ ಮಾಡಕ್ಕೆ, ಸ್ವಾವಲಂಬಿ ಗ್ರಾಮಗಳನ್ನಾಗಿ ಮಾಡೋದಕ್ಕೆ ರಾಮರಾಜ್ಯದ ಕಲ್ಪನೆಯನ್ನ ಇಟ್ಕೊಂಡು ಹೆಸರನ್ನ ಬದಲಾಯಿಸಿದೆ. ಇದು ಮಹಾತ್ಮ ಗಾಂಧೀಜಿಯವರು ಇದ್ದಿದ್ರು ಕೂಡ ಸ್ವಾಗತ ಮಾಡ್ತಿದ್ರು. ಇವ್ರು ಯಾರೋ ನಕಲಿ ಗಾಂಧಿಗಳು ಬಂದಿರೋದ್ರಿಂದ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಇದಕ್ಕೆ ಏನೇನು ಅರ್ಥ ಇಲ್ಲ. ಕಾಂಗ್ರೆಸ್ ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವ್ರ ವಿಚಾರಗಳನ್ನ, ಅಂಬೇಡ್ಕರ್ ಅವ್ರ ವಿಚಾರಗಳನ್ನ ಸಂಪೂರ್ಣವಾಗಿ ಜಾರಿಗೊಳಿಸ್ಲೇ ಇಲ್ಲ. ಅವರು ಮಹಾತ್ಮ ಗಾಂಧೀಜಿಯವರ ವಿಚಾರದ ವಿರೋಧಿಗಳು. ಗಾಂಧೀಜಿ ಹೆಸರು ಬೇಕು, ಅವ್ರ ವಿಚಾರ ಬೇಡ ಇವರಿಗೆ. ಅಂಬೇಡ್ಕರ್ ಹೆಸರು ಬೇಕು, ಅಂಬೇಡ್ಕರ್ ಅವ್ರ ವಿಚಾರಗಳು ಬೇಡ ಇವರಿಗೆ. ಹಾಗಾಗಿ ಇವರು ಮಹಾತ್ಮ ಗಾಂಧೀಜಿಯವರ ವಿರೋಧಿಗಳು, ಅಂಬೇಡ್ಕರ್ ಅವರು ವಿರೋಧಿಗಳು. ಈ ನಕಲಿ ಗಾಂಧಿಗಳ ಹೆಸರನ್ನೇ ಇಟ್ಕೊಂಡು ಇವರು ಹೋರಾಟ ಮಾಡ್ತಿರ್ತಕ್ಕಂಥದ್ದು ಖಂಡಿತ ಇದರಲ್ಲಿ ಏನೇನು ಸತ್ಯ ಇಲ್ಲ, ಏನೇನು ಆಧಾರ ಇಲ್ಲ. ಇದು ಅತ್ಯಂತ ಖಂಡನೀಯ. ನೋಡಿ, ಗೃಹಲಕ್ಷ್ಮಿ ಹಣ ಏನಿದೆ, 5,000 ಕೋಟಿ ಹಣ ಈಗ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಹಾಕಿಲ್ಲ ಹಣ. ಅವ್ರೇನ್ ಹೇಳ್ತಾ ಇದ್ದಾರೆ? ಆಗಸ್ಟ್ ವರೆಗೆ ಹಾಕಿದ್ದೀನಿ ಅಂತ. ನಮ್ಮ ಶಾಸಕರಾಗಿರ್ತಕ್ಕಂಥ ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ಕೇಳಿದ್ರು, ಆಗಸ್ಟ್ ವರೆಗಲ್ಲ, ನೀವು ಫೆಬ್ರವರಿ ಮಾರ್ಚ್ ಹಾಕಿದೀರಾ ಅಂತ ಕೇಳ್ತಾರೆ. ಮತ್ತೆ ಅಗೈನ್ ಅಂಡ್ ಅಗೈನ್ ಕೇಳ್ತಾರೆ, ಪುನರಪಿ ಕೇಳ್ತಾರೆ, ಫೆಬ್ರವರಿ ಮಾರ್ಚ್ ತಿಂಗಳದ ಹಾಕಿದೀರಾ ಅಂತ. ಅದಕ್ಕೆ ಅವ್ರು ಉತ್ತರ ಕೊಡಲ್ಲ. ಇಲ್ಲ, ಆಗಸ್ಟ್ ವರೆಗೆ ಹಾಕಿದೀನಿ ಅಂತ ಹೇಳ್ತೀನಲ್ಲ, ಆಗಸ್ಟ್ ವರೆಗೆ ಹಾಕಿದೀನಿ ಅಂತ ಹೇಳ್ತೀನಲ್ಲ ಅಂತ ಹೇಳ್ತಾರೆ. ಫೆಬ್ರವರಿ ಮಾರ್ಚ್ ತಿಂಗಳು ಅನ್ನುವಂತ ಶಬ್ದಗಳೇ ಅವ್ರ ಬಾಯಲ್ಲಿ ಬರೋದಿಲ್ಲ. ಅಂದ್ರೆ ಅವ್ರಿಗೆ ಪೂರ್ತಿ ಮಾಹಿತಿ ಇತ್ತು. ನಮ್ಮ ಮಹೇಶ್ ತೆಂಗಿನಕಾಯಿ ಅವರಿಗೆ ಎಲ್ಲ ಜಿಲ್ಲೆಗಳದ್ದು ಮಾಹಿತಿಯನ್ನು ಕೂಡ ತೆಗೆದುಕೊಂಡಿದ್ರು. ಕೊಪ್ಪಳದ್ದು, ಬಳ್ಳಾರಿದು, ಧಾರವಾಡದ್ದು ಎಲ್ಲ ಜಿಲ್ಲೆಗಳ ಮಾಹಿತಿ, ಯಾರ ಮಹಿಳೆಯರ ಅಕೌಂಟ್ಗೂ ಕೂಡ 2,000 ರೂಪಾಯಿ ಹಣ ಬಂದಿಲ್ಲದೆ ಇರ್ತಕ್ಕಂಥ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ರು. ಆದ್ರೆ ಇವರು ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸದನಕ್ಕೆ. ಎಲ್ಲ ಶಾಸಕರ ಹಕ್ಕುಚ್ಯುತಿಯಾಗಿದೆ. ನಾವ್ಯಾಕೆ ಯೋಜನೆ ವಿರೋಧ ಮಾಡೋಣ? ಮಹಿಳೆಯರಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಸಿಗುತ್ತೆ ಅಂತ ಹೇಳಿದ್ರೆ ನಾವ್ಯಾಕೆ ವಿರೋಧ ಮಾಡೋಣ? ವಿರೋಧ ಮಾಡಿಲ್ಲ ನಾವು. ವಿರೋಧ ಮಾಡಿದ್ರೆ ನಾವು ಪೂರ್ತಿ ಹಾಕ್ಲೇಬೇಡಿ ಅಂತ ಹೇಳ್ತಾ ಇದ್ವಿ. ಹಾಕ್ತಿವಿ ಅಂತ ಮಾಡಿದಿರಲ್ಲ, ಹಾಕಿ ಎಲ್ಲರಿಗೂ ಪ್ರತಿ ತಿಂಗಳು. ಯಾಕೆ 5 ತಿಂಗಳು, 6 ತಿಂಗಳು, 7 ತಿಂಗಳು ಬಾಕಿ ಉಳಿಸ್ಕೊಳ್ತೀರಾ? ಇದು ಒಂದ್ ರೀತಿ ಗೃಹಲಕ್ಷ್ಮಿ ಅಂತಕ್ಕಂಥದ್ದು ಕಾಂಗ್ರೆಸ್ಗೆ ಎಲೆಕ್ಷನ್ ಲಕ್ಷ್ಮಿ ಆಗಿದೆ. ಖಂಡಿತ ಆಗಿದೆ. ಇದ್ರ ಬಗ್ಗೆ ಎಂಕ್ವೈರಿ ಆಗ್ಲಿ. ಸರ್ಕಾರ ಇದೆಯಲ್ಲ, ಬಹಳ ಪ್ರಾಮಾಣಿಕವಾಗಿದ್ದೇ ಆದ್ರೆ ಎಂಕ್ವೈರಿ ಆಗ್ಲಿ. ಒಬ್ಬ ರಿಟೈರ್ಡ್ ಜಡ್ಜ್ ನೇತೃತ್ವದಲ್ಲಿ ಎಂಕ್ವೈರಿ ಆಗ್ಲಿ, ತಪ್ಪೇನಿದೆ? ಅವ್ರ ಪ್ರಾಮಾಣಿಕರಲ್ಲ, ಯಾಕೆ ಹೆದರ್ಬೇಕು? ಯಾಕೆ ತಪ್ಪು ಮಾಹಿತಿಯನ್ನ ಕೊಟ್ಟರು ಸದನಕ್ಕೆ?
ಹಾಗಾಗಿ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹ ಪಡಿಸ್ತೇನೆ. ಅದಕ್ಕೆ ಸಿಗ್ತಾ ಇಲ್ಲಲ್ಲ, ಸದನದಲ್ಲಿ ಉತ್ತರ ಕೊಡ್ತಿಲ್ಲ ಅಂದ್ರೆ ಅರ್ಥ ಏನು? ಅಥವಾ ಮಾಧ್ಯಮದವ್ರಿಗೂ ಕೂತ್ಕೊಂಡು ಧೈರ್ಯವಾಗಿ ಹೇಳ್ಬೇಕು ಏನು ಮಾಡಿಲ್ಲ ಅಂತಾದ್ರೆ. ಯಾಕೆ ಹೆದರ್ಬೇಕು? ಯಾಕೆ ಹೆದರ್ಬೇಕು? ಹಾಗಾಗಿ ಇದಕ್ಕೆ ಮುಖ್ಯಮಂತ್ರಿಗಳು ಕ್ರಮವನ್ನ ತೆಗೆದುಕೊಳ್ಬೇಕು, ತನಿಖೆಗೊಳಪಡಿಸ್ಬೇಕು ಅಂತೇಳಿ ಆಗ್ರಹ. ನೋಡಿ, ಇವತ್ತೇನ್ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಅರ್ಥ ಇಲ್ಲ. ನಮ್ಮ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಇದುವರೆಗೆ ಕೋಟ್ಯಾಂತರ ಜನಕ್ಕೆ, ಇಡೀ ದೇಶದ ಕೋಟ್ಯಾಂತರ ಜನಕ್ಕೆ ಉದ್ಯೋಗ ಖಾತ್ರಿ ಯೋಜನೆಯ ಕೆಳಗಡೆ ಈ ಯೋಜನೆಯನ್ನ ತೆಗೆದುಕೊಂಡು ಬಂದಿದ್ರು, ಜಾರಿಗೊಳಿಸಿದ್ರು. ಅದು ಕಾಂಗ್ರೆಸ್ ಕಾಲದಲ್ಲೇ ಇತ್ತು. ಆ ಹೆಸರನ್ನ ಚೇಂಜ್ ಮಾಡಿದ್ದಾರೆ. ಏನಂತ ಚೇಂಜ್ ಮಾಡಿದ್ದಾರೆ? ಜಿ ರಾಮ್ಜಿ ಅಂತ ಚೇಂಜ್ ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರೇ ರಾಮನ ಹೆಸರನ್ನ ಹೇಳಿದ್ರು. ರಾಮನ ಹೆಸರು ಇಡೋದ್ರಿಂದ, ಜಿ ರಾಮ್ಜಿ ಹೆಸರು ಇಡೋದ್ರಿಂದ ಏನ್ ತಪ್ಪಾಗತ್ತೆ? ಮತ್ತು ಮಹಾತ್ಮ ಗಾಂಧೀಜಿ ವಿಚಾರಗಳನ್ನು ಇವರೇನ್ ಯಾವತ್ತು ಜಾರಿಗೊಳಿಸಿದ್ರು? ಕಾಂಗ್ರೆಸ್ನವರು ಯಾವತ್ತು ಮಹಾತ್ಮ ಗಾಂಧೀಜಿ ಅವರ ವಿಚಾರಗಳನ್ನ ಜಾರಿಗೊಳಿಸೇ ಇಲ್ಲ. ಮಹಾತ್ಮ ಗಾಂಧೀಜಿ ಅವರ ವಿಚಾರಗಳನ್ನ ಆಕ್ಚುಲಿ ನಿಜವಾಗ್ಲೂ ನೈಜವಾಗ್ಲೂ ಏನಾದ್ರು ಜಾರಿಗೊಳಿಸ್ತಾ ಇದ್ರೆ ನರೇಂದ್ರ ಮೋದಿ ಸರ್ಕಾರ ಜಾರಿಗೊಳಿಸ್ತಾ ಇದೆ. ಉದಾಹರಣೆ, ಸ್ವಚ್ಛ ಭಾರತ್ ಯಾರ ಕಲ್ಪನೆಯಾಗಿತ್ತು? ಮಹಾತ್ಮ ಗಾಂಧೀಜಿ ಅವರ ಕಲ್ಪನೆಯಾಗಿತ್ತು. ಜಾರಿಗೊಳಿಸ್ತಿರ್ತಕ್ಕಂಥದ್ದು ಯಾರು? ನಮ್ಮ ನರೇಂದ್ರ ಮೋದಿಜಿಯವರು. ಹಾಗಾಗಿ ಸ್ವಚ್ಛ ಭಾರತ್ ವಿಷಯ ಇರ್ತಕ್ಕಂಥದ್ದು ಇರ್ಬೋದು, ಗ್ರಾಮ ರಾಜ್ಯ ಆಗಬೇಕು, ಹಳ್ಳಿಗಳು ಕೂಡ ರಾಮರಾಜ್ಯ ಆಗಬೇಕು ಅಂತ ಹೇಳಿದ್ರು. ಆ ಹಳ್ಳಿಗಳಿಗೆ ಉದ್ಯೋಗವನ್ನ ಕೊಡೋದ್ರ ಮೂಲಕ ಆ ಹಳ್ಳಿಯ ವಿಕಾಸಕ್ಕೋಸ್ಕರವಾಗಿ ಈ ಒಂದು ಯೋಜನೆಯನ್ನ ತೆಗೆದುಕೊಂಡು ಬಂದಿದೆ. ಮಹಾತ್ಮ ಗಾಂಧೀಜಿ ಅವರ ಕಲ್ಪನೆ ರಾಮರಾಜ್ಯ ಆಗ್ಬೇಕು. ಅವ್ರು ಕೊನೆಯುಸಿರಾಳದಾಗಲೂ ಕೂಡ ಹೇ ರಾಮ್ ಅಂತ ಹೆಸರು ಹೇಳ್ಬಿಟ್ಟು ಕೊನೆಯುಸಿರನ್ನ ಹೇಳಿದ್ರು ಮಹಾತ್ಮ ಗಾಂಧೀಜಿ. ಸೊ ಹಾಗಾಗಿ ಜಿ ರಾಮ್ಜಿ ಅಂತ ಹೆಸರಿಟ್ಟಿದೆ. ಹಾಗಾಗಿ ಆ ಮೂಲಕ ಇಡೀ ದೇಶದ ಹಳ್ಳಿಗಳನ್ನ ವಿಕಾಸ ಮಾಡಕ್ಕೆ, ಹಳ್ಳಿಗಳನ್ನ ಸ್ವಾವಲಂಬಿ ಹಳ್ಳಿಗಳನ್ನಾಗಿ ಮಾಡಕ್ಕೆ, ಸ್ವಾವಲಂಬಿ ಗ್ರಾಮಗಳನ್ನಾಗಿ ಮಾಡೋದಕ್ಕೆ ರಾಮರಾಜ್ಯದ ಕಲ್ಪನೆಯನ್ನ ಇಟ್ಕೊಂಡು ಹೆಸರನ್ನ ಬದಲಾಯಿಸಿದೆ. ಇದು ಮಹಾತ್ಮ ಗಾಂಧೀಜಿಯವರು ಇದ್ದಿದ್ರು ಕೂಡ ಸ್ವಾಗತ ಮಾಡ್ತಿದ್ರು. ಇವ್ರು ಯಾರೋ ನಕಲಿ ಗಾಂಧಿಗಳು ಬಂದಿರೋದ್ರಿಂದ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಇದಕ್ಕೆ ಏನೇನೂ ಅರ್ಥ ಇಲ್ಲ. ಕಾಂಗ್ರೆಸ್ ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವ್ರ ವಿಚಾರಗಳನ್ನ, ಅಂಬೇಡ್ಕರ್ ಅವ್ರ ವಿಚಾರಗಳನ್ನ ಸಂಪೂರ್ಣವಾಗಿ ಜಾರಿಗೊಳಿಸ್ಲೇ ಇಲ್ಲ. ಅವರು ಮಹಾತ್ಮ ಗಾಂಧೀಜಿಯವರ ವಿಚಾರದ ವಿರೋಧಿಗಳು. ಗಾಂಧೀಜಿ ಹೆಸರು ಬೇಕು, ಅವ್ರ ವಿಚಾರ ಬೇಡ ಇವರಿಗೆ. ಅಂಬೇಡ್ಕರ್ ಹೆಸರು ಬೇಕು, ಅಂಬೇಡ್ಕರ್ ಅವ್ರ ವಿಚಾರಗಳು ಬೇಡ ಇವರಿಗೆ. ಹಾಗಾಗಿ ಇವರು ಮಹಾತ್ಮ ಗಾಂಧೀಜಿಯವರ ವಿರೋಧಿಗಳು, ಅಂಬೇಡ್ಕರ್ ಅವರು ವಿರೋಧಿಗಳು. ಈ ನಕಲಿ ಗಾಂಧಿಗಳ ಹೆಸರನ್ನೇ ಇಟ್ಕೊಂಡು ಇವರು ಹೋರಾಟ ಮಾಡ್ತಿರ್ತಕ್ಕಂಥದ್ದು ಖಂಡಿತ ಇದರಲ್ಲಿ ಏನೇನು ಸತ್ಯ ಇಲ್ಲ, ಏನೇನು ಆಧಾರ ಇಲ್ಲ. ಇದು ಅತ್ಯಂತ ಖಂಡನೀಯ. ನೋಡಿ, ಗೃಹಲಕ್ಷ್ಮಿ ಹಣ ಏನಿದೆ, 5,000 ಕೋಟಿ ಹಣ, ಈಗ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಹಾಕಿಲ್ಲ ಹಣ. ಅವ್ರೇನ್ ಹೇಳ್ತಾ ಇದ್ದಾರೆ? ಆಗಸ್ಟ್ ವರೆಗೆ ಹಾಕಿದೀನಿ ಅಂತ. ನಮ್ಮ ಶಾಸಕರಾಗಿರ್ತಕ್ಕಂಥ ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ಕೇಳಿದ್ರು, ಆಗಸ್ಟ್ ವರೆಗಲ್ಲ, ನೀವು ಫೆಬ್ರವರಿ ಮಾರ್ಚ್ ಹಾಕಿದೀರಾ ಅಂತ ಕೇಳ್ತಾರೆ. ಮತ್ತೆ ಅಗೈನ್ ಅಂಡ್ ಅಗೈನ್ ಕೇಳ್ತಾರೆ, ಪುನರಪಿ ಕೇಳ್ತಾರೆ, ಫೆಬ್ರವರಿ ಮಾರ್ಚ್ ತಿಂಗಳದ ಹಾಕಿದೀರಾ ಅಂತ. ಅದಕ್ಕೆ ಅವ್ರು ಉತ್ತರ ಕೊಡಲ್ಲ. ಇಲ್ಲ, ಆಗಸ್ಟ್ ವರೆಗೆ ಹಾಕಿದೀನಿ ಅಂತ ಹೇಳ್ತೀನಲ್ಲ, ಆಗಸ್ಟ್ ವರೆಗೆ ಹಾಕಿದೀನಿ ಅಂತ ಹೇಳ್ತೀನಲ್ಲ ಅಂತ ಹೇಳ್ತಾರೆ. ಫೆಬ್ರವರಿ ಮಾರ್ಚ್ ತಿಂಗಳು ಅನ್ನುವಂತ ಶಬ್ದಗಳೇ ಅವ್ರ ಬಾಯಲ್ಲಿ ಬರೋದಿಲ್ಲ. ಅಂದ್ರೆ ಅವ್ರಿಗೆ ಪೂರ್ತಿ ಮಾಹಿತಿ ಇತ್ತು. ನಮ್ಮ ಮಹೇಶ್ ತೆಂಗಿನಕಾಯಿ ಅವರಿಗೆ ಎಲ್ಲ ಜಿಲ್ಲೆಗಳದ್ದು ಮಾಹಿತಿಯನ್ನು ಕೂಡ ತೆಗೆದುಕೊಂಡಿದ್ರು. ಕೊಪ್ಪಳದ್ದು, ಬಳ್ಳಾರಿದು, ಧಾರವಾಡದ್ದು ಎಲ್ಲ ಜಿಲ್ಲೆಗಳ ಮಾಹಿತಿ, ಯಾರ ಮಹಿಳೆಯರ ಅಕೌಂಟ್ಗೂ ಕೂಡ 2,000 ರೂಪಾಯಿ ಹಣ ಬಂದಿಲ್ಲದೆ ಇರ್ತಕ್ಕಂಥ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ರು. ಆದ್ರೆ ಇವರು ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸದನಕ್ಕೆ. ಎಲ್ಲ ಶಾಸಕರ ಹಕ್ಕುಚ್ಯುತಿಯಾಗಿದೆ. ನಾವ್ಯಾಕೆ ಯೋಜನೆ ವಿರೋಧ ಮಾಡೋಣ? ಮಹಿಳೆಯರಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಸಿಗುತ್ತೆ ಅಂತ ಹೇಳಿದ್ರೆ ನಾವ್ಯಾಕೆ ವಿರೋಧ ಮಾಡೋಣ? ವಿರೋಧ ಮಾಡಿಲ್ಲ ನಾವು. ವಿರೋಧ ಮಾಡಿದ್ರೆ ನಾವು ಪೂರ್ತಿ ಹಾಕ್ಲೇಬೇಡಿ ಅಂತ ಹೇಳ್ತಾ ಇದ್ವಿ. ಹಾಕ್ತಿವಿ ಅಂತ ಮಾಡಿದಿರಲ್ಲ, ಹಾಕಿ ಎಲ್ಲರಿಗೂ ಪ್ರತಿ ತಿಂಗಳು. ಯಾಕೆ 5 ತಿಂಗಳು, 6 ತಿಂಗಳು, 7 ತಿಂಗಳು ಬಾಕಿ ಉಳಿಸ್ಕೊಳ್ತೀರಾ?
ಇದು ಒಂದ್ ರೀತಿ ಗೃಹಲಕ್ಷ್ಮಿ ಅಂತಕ್ಕಂಥದ್ದು ಕಾಂಗ್ರೆಸ್ಗೆ ಎಲೆಕ್ಷನ್ ಲಕ್ಷ್ಮಿ ಆಗಿದೆ. ಖಂಡಿತ ಆಗಿದೆ. ಇದ್ರ ಬಗ್ಗೆ ಎಂಕ್ವೈರಿ ಆಗ್ಲಿ. ಸರ್ಕಾರ ಇದೆಯಲ್ಲ ಬಹಳ ಪ್ರಾಮಾಣಿಕವಾಗಿದ್ದೇ ಆದ್ರೆ ಎಂಕ್ವೈರಿ ಆಗ್ಲಿ. ಒಬ್ಬ ರಿಟೈರ್ಡ್ ಜಡ್ಜ್ ನೇತೃತ್ವದಲ್ಲಿ ಎಂಕ್ವೈರಿ ಆಗ್ಲಿ. ತಪ್ಪೇನಿದೆ? ಅವ್ರ ಪ್ರಾಮಾಣಿಕರಲ್ಲ, ಯಾಕೆ ಹೆದರ್ಬೇಕು? ಯಾಕೆ ತಪ್ಪು ಮಾಹಿತಿಯನ್ನ ಕೊಟ್ಟರು ಸದನಕ್ಕೆ? ಹಾಗಾಗಿ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹ ಪಡಿಸ್ತೇನೆ. ಅದಕ್ಕೆ ಸಿಗ್ತಾ ಇಲ್ಲಲ್ಲ, ಸದನದಲ್ಲಿ ಉತ್ತರ ಕೊಡ್ತಿಲ್ಲ ಅಂದ್ರೆ ಅರ್ಥ ಏನು? ಅಥವಾ ಮಾಧ್ಯಮದವ್ರಿಗೂ ಕೂತ್ಕೊಂಡು ಧೈರ್ಯವಾಗಿ ಹೇಳ್ಬೇಕು ಏನು ಮಾಡಿಲ್ಲ ಅಂತಾದ್ರೆ. ಯಾಕೆ ಹೆದರ್ಬೇಕು? ಯಾಕೆ ಹೆದರ್ಬೇಕು? ಹಾಗಾಗಿ ಇದಕ್ಕೆ ಮುಖ್ಯಮಂತ್ರಿಗಳು ಕ್ರಮವನ್ನ ತೆಗೆದುಕೊಳ್ಬೇಕು, ತನಿಖೆಗೊಳಪಡಿಸ್ಬೇಕು ಅಂತೇಳಿ ಆಗ್ರಹ